ಹೀರೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಲಗಿದಿರೋ ಎದ್ದಿದಿರೋ ಅಂತ ನೋಡ್ತಾ ಇದ್ವಿ. ಎಲ್ಲ ಪಾಪ 11 ಗಂಟೆಗೆ ಬಂದಂತೆ ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು. ಸದ್ಯ ಇಲ್ಲ, ಭಾಷಣ ಮಾಡೋದ್ ಬೇಡ ಅಂತ ತೀರ್ಮಾನ ಮಾಡಿದೆ. ದುಡ್ಡು ತಲುಪಿದ್ಯೋ ಇಲ್ಲೋ, ಬಸ್ ಫ್ರೀ ಹೋಗ್ತಾ ಇದೀರೋ ಇಲ್ಲೋ, 2,000 ರೂಪಾಯಿ ಅಕೌಂಟ್ ಬರ್ತಾ ಇದೆಯೋ ಇಲ್ಲ ಅಂತ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಭಾಷಣ ಮಾಡ್ತೀನಿ. ಬರ್ತಾ ಇದೆ ಅಂದ್ರೆ ಭಾಷಣ, ಇಲ್ಲ ಅಂದ್ರೆ ಭಾಷಣ ಇಲ್ಲ. ಬರ್ತಾ ಇದೆಯಾ ದುಡ್ಡು? ತಾಯಿ ಕೈ ಎತ್ತವ. ಪಾಪ ಅವರೆಲ್ಲ ಹಿಂದೆ ಎಲ್ಲ ಸ್ಟೇಡಿಯಂ ಅಲ್ಲಿ ನಿಂತಿದ್ರು. ಫ್ರೀ ಬಸ್ ಓಡಾಡ್ತಾ ಇದ್ದೀರಾ? ಗುಡ್. ಕರೆಂಟ್ ಬಿಲ್ಲು 0 ಬಿಲ್ ಬರ್ತಾ ಇದೆಯಾ ನಿಮ್ಗೆ? ಹಂಗಾರೆ ನುಡ್ದಂತೆ ನಡೆದಿದೀವಾ? ಕೇಳ್ಸ ಇಲ್ಲ ತಾಯಿ, ನುಡ್ದಂತೆ ನಡೆದಿದೀವಾ? ಸಮಾಧಾನ ಆಯ್ತು. ಬಂಧುಗಳೇ, ಸರ್ಕಾರದ ನನ್ನ ಸಹೋದ್ಯೋಗಿಗಳಂತ ಶರಣ್ ಪ್ರಕಾಶ್ ಪಾಟೀಲ್ ರವರೇ, ಬೋಸರಾಜ್ ರವರೇ, ನಮ್ಮ ಶಾಸಕ ಮಿತ್ರ ಅಂತ ಬಸವನಗೌಡ ದದ್ದಲ್ ರವರೇ, ಬಸವನಗೌಡ ತುರಿಯಾಳ್ ರವರೇ, ಅಂಪಯ್ಯ ನಾಯಕ್ ರವರೇ, ಶರಣಗೌಡ ಪಾಟೀಲ್ ರವರೇ, ಮಲ್ಲಿಕಾರ್ಜುನ್ ಗೌಡ್ರೆ, ಚಂದ್ರಶೇಖರ್ ನಾಯಕ್ ರವರು, ಜಿಲ್ಲಾಧಿಕಾರಿಗಳು, ರಾಹುಲ್ ತುಕಾರಾಮ್ ರವರು, ಶಾಸಕ ಮಿತ್ರ ಅಂತ ಮಾಜಿ ಮಂತ್ರಿಗಳಂತ ತುಕಾರಾಮ್ ರವರೇ, ವಸಂತ್ ಕುಮಾರ್ ಅವರೇ, ನಮ್ಮ ಮಾಜಿ ಶಾಸಕರಾದಂತ ನಮ್ಮ ಹುಲಗೇರಿ ಅವರೇ, ಬಸವನಗೌಡ, ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹಂಪನಗೌಡ, ಬಸನಗೌಡ, ಬಾದಲ್ ಎಲ್ಲ ನೀವೇ ನೆನಪು ಮಾಡ್ತಾ ಇದ್ದೀರ. ಬಾದಲ್ ಎಲ್ಲ ಮರ್ಕಿತ್ತೋಗ್ಬಿಟ್ರೇನು ಅಂತ. ಬಾದಲ್ರಿ ಅವರೇ, ಎಲ್ಲ ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ಕಾರ್ಯಕರ್ತರೇ, ಮಾಧ್ಯಮ ಮಿತ್ರರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರತಕ್ಕಂಥ ಎಲ್ಲ ಸರ್ಕಾರದ ಎಲ್ಲ ಫಲಾನುಭವಿಗಳೇ, ಇದೊಂದು ಚಿನ್ನ ನಾಡಿನ ಎಲ್ಲ ಮತದಾರರಿಗೂ ಕೂಡ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಘವೇಂದ್ರ ರಾಯರು, ಪುರಂದರ ದಾಸರು, ಕನಕದಾಸರು, ನೂರಾರು ದಾಸರಕಾರರು ಓಡಾಡಿದಂತ ಒಂದು ಪವಿತ್ರವಾದಂತ ಭೂಮಿ. ಇದೊಂದು ಶಕ್ತಿಯ ಭೂಮಿ. ಈ ಭೂಮಿಯಲ್ಲಿ 136 ಜನ ಶಾಸಕರಿಗೆ 4 ಶಾಸಕರನ್ನ ಆಯ್ಕೆ ಮಾಡಿ ನಮ್ಮ ಸರ್ಕಾರವನ್ನು ರಚನೆ ಮಾಡಿ 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮತದಾರರಿಗೆ ನನ್ನ ಕೋಟಿಯ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಕೊಟ್ಟಂತ ಶಕ್ತಿಯಿಂದ ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ನಮ್ಮ ನಾಯಕರುಗಳು ಈ ಭಾಗಕ್ಕೆ ಚುನಾವಣಾ ಪ್ರಚಾರಕ್ಕೆ ಪ್ರಜಾಧ್ವನಿ ಯಾತ್ರೆಗೆ ಬಂದಿದ್ದು. ಬೆಳಗಾಂನಲ್ಲಿ ಪ್ರಜಾಧ್ವನಿ ಯಾತ್ರೆ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಗಾಂಧಿ ಬಾವಿಗೆ ಹೋಗಿ ಗಾಂಧಿ ಬಾವಿಲಿ ನೀರು ತೆಗೆದು ಆ ಬೆಳಗಾಂ ರಸ್ತೆಗೆ ಚೆಲ್ಲಿ ಈ ರಾಜ್ಯದಲ್ಲಿ ಕೊಳೆ, ಅನಿಷ್ಟ, ಭ್ರಷ್ಟಾಚಾರ ಎಲ್ಲ ನಿರ್ಮೂಲವನ್ನು ಮಾಡಿ ಶಕ್ತಿ ಕೊಡಿ ಅಂತೇಳಿ ಜನರಿಗೆ ಪ್ರಾರ್ಥನೆಯನ್ನು ನಾವು ಮಾಡಿದ್ದು. ಚಿಕ್ಕೋಡಿಗೆ ಹೋಗಿ ಮೊದಲನೇ ಗ್ಯಾರಂಟಿ ಇವತ್ತು ನನ್ನ ಸೋದರಿಯರು ಯಾರು ಈ ಒಂದು ಫಲಾನುಭವಿಗಳು ನಿಮ್ಮೆಲ್ಲರ ಪರವಾಗಿ ಶಕ್ತಿ ಯೋಜನೆ, ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಇವೆಲ್ಲ ಕೂಡ ಉಚಿತವಾಗಿ ಪಡಿತಾ ಇದ್ದಾರೆ.
ಅವ್ರ ಕೈಲಿ ಈ ದೀಪವನ್ನ ನಾನು ಬೆಳಗಿಸ್ತೆ. ಇದರ ಉದ್ದೇಶ, ಈ ಒಂದು ಅವಕಾಶ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯನ್ನ ಬೆಳಗೋದ ಒಂದು ಅವಕಾಶ. 200 ಯೂನಿಟ್ ವರೆಗೂ ವಿದ್ಯುತ್ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿ ಅವತ್ತು ಮೊದಲನೆಯ ಪ್ರಜಾಧ್ವನಿ ಯಾತ್ರೆ ದಿನ ಅದನ್ನ ನಾವು ಘೋಷಣೆ ಮಾಡಿದ್ವು. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರು, ನಿಮ್ಮ ಜಿಲ್ಲೆಯ ಹೆಣ್ಮಕ್ಳು ಕೂಡ ಕೆಲವರೆಲ್ಲ ಬಂದಿದ್ರು. 50,000ಕ್ಕೂ ಹೆಚ್ಚು ಹೆಣ್ಮಕ್ಳು ಸೇರಿ ಅವತ್ತು ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಅನೌನ್ಸ್ಮೆಂಟ್ ಮಾಡಿದ್ವು, ಪ್ರಕಟಣೆ ಮಾಡಿದ್ವು. ಪ್ರತಿ ಕುಟುಂಬಕ್ಕೂ ಕೂಡ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಎಣ್ಣೆ ಬೆಲೆ ಜಾಸ್ತಿ. ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಣು ಮಕ್ಕಳ ಎಣ್ಣೆ, ಇದನ್ನ ಅಡುಗೆ ಎಣ್ಣೆ 90 ರೂಪಾಯಿಂದ 200 ರೂಪಾಯಿ ಆಗಿದೆ. ಫೀಸ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ. ಏನಾರು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಕೊಡೋದು ಅಂತ ಹೇಳಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಕೈಯಲ್ಲಿ ಘೋಷಣೆ ಮಾಡಿಸ್ತು. ಆಗ ಪ್ರಿಯಾಂಕಾ ಗಾಂಧಿ ಅವರು ನಮ್ಗೊಂದು ಷರತ್ತು ಹಾಕಿದ್ರು, ನನಗೆ ಸಿದ್ದರಾಮಯ್ಯನವ್ರಿಗೆ, ನನಗೆ ಘೋಷಣೆ ಬಗ್ಗೆ ನಂಬಿಕೆ ಇಲ್ಲ ಅಂತೇಳಿ. ಏನ್ ಮಾಡ್ಬೇಕು ತಾಯಿ ಅಂತ ಕೇಳ್ದೋ. ನೋಡಿ ಆ ಹೆಣ್ಣು ಮಕ್ಕಳಿಗೆ ಎಷ್ಟು ಬದ್ಧತೆ ಇದೆ ಅಂತೇಳಿ. ಆ ತಾಯಿ ಹೇಳಿದ್ರು, ನೀವು ಸಿದ್ದರಾಮಯ್ಯನವರಿಬ್ರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ಬೇಕು ಅಂತ ಹೇಳಿ ನಮ್ಮಿಬ್ರು ಕೈಯಲ್ಲಿ ಸೈನ್ ಹಾಕ್ಸಿದ್ರು. ಆ ಗ್ಯಾರಂಟಿ ಚೆಕ್ ಅನ್ನ ನಾವು ನಿಮ್ಗೆ ಒಂದು ಕೊಟ್ಟು ನಿಮ್ಮ ಎಲ್ಲ ಶಾಸಕರು ಅಭ್ಯರ್ಥಿಗಳನ್ನು ಕಳಿಸಿ ಮನೆ ಮನೆಗೆ ಕೊಟ್ಟು ಆ ಗ್ಯಾರಂಟಿ ಚೆಕ್ ಅನ್ನ ಹಂಚಿಸುತ್ತಾ ಇಲ್ವೋ? ಆ ಗ್ಯಾರಂಟಿ ಚೆಕ್ ಮನೆಗೆ ತಲುಪ್ತಾ ಇಲ್ವೋ? ಇವತ್ತು ಆ ಗ್ಯಾರಂಟಿ ಚೆಕ್ ಅನುಷ್ಠಾನಕ್ಕೆ ಬಂದು ಜಾರಿಯಾಗಿ 5 ಗ್ಯಾರಂಟಿಗಳು ಕೂಡ ಇವತ್ತು ನಾವು ಜಾರಿ ಮಾಡಿ ಎಲ್ಲ ಹೆಣ್ಮಕ್ಳು ಬೆಂಗಳೂರಿಗೆ ಬರ್ಲಿ, ಗಂಡನ ಮನೆಗೆ ಹೋಗ್ಲಿ, ಮಾವನ ಮನೆಗೆ ಹೋಗ್ಲಿ, ಮಕ್ಕಳು ಮನೆಗೆ ಹೋಗ್ಲಿ, ನಂಟರ ಮನೆಗೆ ಹೋಗ್ಲಿ, ತೀರ್ಥ ಕ್ಷೇತ್ರಕ್ಕೆ ಹೋಗ್ಲಿ, ಎಲ್ಲ ಹೋದ್ರು ಕೂಡ ಉಚಿತವಾಗಿ KSRTC ಬಸ್ನಲ್ಲಿ ಪ್ರಯಾಣ ಮಾಡುವಂತ ಒಂದು ಐತಿಹಾಸಿಕವಾದಂತ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ತೆಗೆದುಕೊಳ್ತು ಅಂತ ಹೇಳಲಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತದೆ. ಮೊದಲನೇ ಕ್ಯಾಬಿನೆಟ್ ನಲ್ಲಿ 10 ಜನ, ಬೋಸರಾಜ್ ಅವರು, ನಮ್ಮ ಶರಣಪ್ರಕಾಶ್ ಪಾಟೀಲ್ ರವರು, ನಾನು, ಸಿದ್ದರಾಮಯ್ಯನವರು, ನಮ್ಮ ಪರಮೇಶ್ವರ್ ಅವರು, ಎಲ್ಲ ಮಂತ್ರಿಗಳು, MB ಪಾಟೀಲ್ ಆದಿಯಾಗಿ, ಪ್ರಿಯಾಂಕಾ ಖರ್ಗೆ ಆದಿಯಾಗಿ ನಾವೆಲ್ಲ ಸೇರಿ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಗೆ ಕೊಟ್ಟಂತ ಶಕ್ತಿ ಇಡೀ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ತಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟರೋ ಅದೇ ರೀತಿ ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ 371J ಕೊಟ್ಟು ನಿಮ್ಗೆ ಆದಂತ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ. ಇದನ್ನು ಯಾವತ್ತೂ ಕೂಡ ನೀವು ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೆನೆಸ್ಕೊಳ್ತೇವೆ. ಬುದ್ಧ ಬಸವ ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತ ಶಿಲುಬೆಗೆ ಏರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿದ ಕೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು 371J ಕೊಟ್ಟು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ನೇತೃತ್ವದ, ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಂಥ ಪವಿತ್ರವಾದಂತ ಕೆಲಸವನ್ನ ಮಾಡಿದೆ. ಆ ಶಕ್ತಿ ಇವತ್ತು ನಿಮ್ಗೆಲ್ಲ ನಾವು ದಾರಿ ಎಳಿತಾ ಇದ್ದೇವೆ, ಉದ್ಯೋಗದಲ್ಲಿ ದಾರಿ ಎಳಿತಾ ಇದ್ದೇವೆ. ಇದನ್ನು ನೀವೆಲ್ಲ ಉಪಕಾರ ಸ್ಮರಣೆ ಇರಬೇಕು, ಉಪಕರಣ ಸ್ಮರಣೆ ಇರಬೇಕು. ಇವತ್ತು ನಾನು ಈ ಗ್ಯಾರಂಟಿ ಯೋಜನೆಗಳ ಚರ್ಚೆಗೆ, ಅನುಷ್ಠಾನಕ್ಕೆ
ನೀವೆಲ್ಲ ಫಲಾನುಭವಿಗಳಾಗಿ ಸಂತೋಷ ಇದ್ದೀರಿ ಅಂತ ಈ ಸಮಾರಂಭವನ್ನ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಇದರ ಜೊತೆಯಲ್ಲಿ ನೀರಾವರಿ ಇಲಾಖೆ, ನಾನು ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದೆ. ಮೊದಲನೇ ಬಾರಿ ಶಾಸಕರಾಗಿದ್ದಾಗ ಮಂತ್ರಿ ಆಗಿದ್ದೆ. ನಮ್ಮ ಬಸವನಗೌಡ ಮತ್ತು ನಮ್ಮ ರವಿ ಬೋಸರಾಜ್ ಕರ್ಕೊಂಡೋದ್ರು ಒಂದು ಕೆರೆಗೆ. ಇದು ಬಂಗಾರಪ್ಪನವರ ಕೆರೆ ಸ್ವಾಮಿ, ಅವರ ಶಿಷ್ಯ. ನಾವ್ ಹಿಂದೆ ಬೇಕಾದಷ್ಟು ಜನ ಮಂತ್ರಿಗಳು ಕೇಳ್ದೋ, ಅವ್ರು ಆಗಲ್ಲ ಅಂತ ಹೇಳಿದ್ರು. ನೀವು ಇದಕ್ಕೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅವತ್ತು ರವಿ ಬೋಸರಾಜ್ ಮತ್ತು ನಮ್ಮ ಬೋಸರಾಜ್ ಮತ್ತು ಶಾಸಕರು ಕೇಳ್ಕೊಂಡ್ರು. ನಾನು ಅವತ್ತೇ ತೀರ್ಮಾನ ಮಾಡಿದೆ, ನನಗೆ ಪೆನ್ನು ಅಧಿಕಾರ ಬರೋದು, ಅಧಿಕಾರ ಪೆನ್ ಸಿಕ್ಕೋದು 10 ಜನಕ್ಕೆ ಸಹಾಯ ಮಾಡ್ಲಿಕ್ಕೋಸ್ಕರ. ಇವತ್ತು ಬಂಗಾರಪ್ಪನವರ ಹೆಸರಿನಲ್ಲಿ ಕೆರೆ ಇಟ್ಟಿದ್ದೀರಿ. ಈ ಡಿ.ಕೆ. ಶಿವಕುಮಾರ್ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯ್ತು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಅಂತೇಳಿ ನಾನು ಅವತ್ತು ಮಾತು ಕೊಟ್ಟೆ. ಆ ಮಾತು ಪ್ರಕಾರ ಜಾರಿ ತಂದು ಇವತ್ತು ಬಂದು ಸುಮಾರು 200 ಕೋಟಿಗೂ ಹೆಚ್ಚು ಹಣ ಇದಕ್ಕೆ ಒದಗಿಸಿ ಇವತ್ತು ಇದನ್ನ ಪ್ರಾರಂಭವನ್ನ ಈಗ ತಾನೇ ನೀವು ನೋಡಿದ್ರಿ. ಉದ್ಘಾಟನೆಯನ್ನ ಬಹಳ ಸಂತೋಷದಿಂದ ನಾವು ಮಾಡಿದೋ. ಇವತ್ತು 211 ಕೋಟಿ ಆಗಿದೆ. ಇದಲ್ಲದೆ ಮೈನ್ ಇರಿಗೇಷನ್ ಇಂದ ಚೆಕ್ ಡ್ಯಾಮ್ಗಳಿಗೆ 107 ಕೋಟಿ ರೂಪಾಯಿ ಆಗಿದೆ. DC ಕಾಂಪ್ಲೆಕ್ಸು 30 ಕೋಟಿ ರೂಪಾಯಿ. ಇದಲ್ಲದೆ ನಮ್ಮ ಶಾಸಕರು, ಮಂತ್ರಿಗಳು, ಬೋಸರಾಜರವರು ಇಬ್ರು ಸೇರಿ ಆ ಕೆರೆಗೆ ಡಿಶಿಲ್ಟ್ ಕಾರ್ಯಕ್ರಮ ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಇವೆಲ್ಲ ಮಾಡಿದ್ದೇವೆ. ಅದನ್ನ ಮಾಡದೆ ಇರ್ತೀವಾ? ತಾವು ಚಿಂತೆ ಮಾಡೋದು ಬೇಡ. ಆದ್ರೆ ಏನ್ ಕಂಡೀಷನ್ನು? ನಿಮ್ಮ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಅಲ್ಲಿ ನೀವೆಲ್ಲ ಕುಂಡ್ರಿಸ್ಬೇಕು. ಅದು ನಿಮ್ಮ ಜವಾಬ್ದಾರಿ. ನಾವು ಕೊಟ್ಟು ಮಾತು ಉಳಿಸ್ಕೊಂಡು ತಾನೆ, ನೀವು ನಿಮ್ಮ ಜವಾಬ್ದಾರಿನ ತಾವೆಲ್ಲ ಉಳಿಸ್ಕೊಳ್ಬೇಕು. ಇವತ್ತು ಮಸ್ಕಿ ಎಲೆಕ್ಷನ್ ಬಂದಿದ್ದು ನನ್ನ ಮಿತ್ರ ತಿರುವಾಳವರು, ಅವರು ಬಸವನಗೌಡ ತಿರುವಾಳವರು ಕರ್ಕೊಂಡು ಹೋದ್ರು. ಆ ರೈತರು ಏನ್ ಹೋರಾಟ ಮಾಡ್ತಾ ಇದ್ರು ಕರ್ಕೊಂಡೋಗಿ, ಅದ್ಯಾವುದೋ ಸಮನಾದ ಕಲ್ಲೂರು ಹಾಗೂ ಇತರೆ ಪ್ರದೇಶಗಳಿಗೆ ನಾರಾಯಣಪುರ ಬಲ್ದಂಡೆ ಕಾಲುವೆ, ಅದಕ್ಕೆ ಏನದು 5 ಅಂತಾರ 5 ಅದು ಬೇಕು ಅಂತ ಹೇಳಿದ್ರು. ನೀವು ನನ್ನ ಸ್ನೇಹಿತನ ಗೆಲ್ಸಿ, ಮಿಕ್ಕಿದ್ ನಮ್ ಬಿಡಿ ಅಂತೇಳಿ ನಾನು ಸಿದ್ದರಾಮಯ್ಯನವರು ಮಾತು ಕೊಟ್ಟು, ಇವತ್ತು ಏನಾಗಿದೆ, ಬಜೆಟ್ ನಲ್ಲಿ ಘೋಷಣೆ ಮಾಡಿ ನಿಮ್ಮ ಮುಂದೆ ನಿಮ್ಮ ಬಸವರಾಜ್ ತಿಯಾರಳು ಅವರು ಕರ್ಕೊಂಡು ಬಂದು ನಿಮ್ ಕೈಲಿ ಇವತ್ತು ನಿಲ್ಸಿದ್ದೇವೆ. ನುಡ್ದಂತ ನಡಿಯಂತ ಯಾವ್ದಾದ್ರು ಸರ್ಕಾರ ಇತ್ತು ಅಂದ್ರೆ ಇದು ನಮ್ಮ ಸರ್ಕಾರ. ನಿಮ್ಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಬಿಜೆಪಿಯವರು ಬೇಕಾದಷ್ಟು ಮಾತು ಕೊಟ್ಟಿದ್ರು. ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು, ಬಂತ ನಿಮ್ಮ ಅಕೌಂಟ್ಗೆ ದುಡ್ಡು 15 ಲಕ್ಷ ಬತ್ತೇನ್ರಿ? ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಆದಾಯ ಡಬಲ್ ಆಯ್ತಾ ರೈತರಿಗೆ? ಯಾವ್ದಾದ್ರು ಒಂದು ಯೋಜನೆ ಕಳೆದ 3 ವರ್ಷದಲ್ಲಿ, 4 ವರ್ಷ ಸರ್ಕಾರ ಇತ್ತಲ್ಲ, 3 ವರ್ಷ ಯಾವ್ದಾದ್ರು ಒಂದು ಇಂಥ ಯೋಜನೆ ಅವರ ಕಾಲದಲ್ಲಿ ಏನಾದ್ರು ಆಗಿತ್ತಾ? ಯಾವುದೂ ಇಲ್ಲ. ಇಲ್ಲ ಕೇಂದ್ರ ಸರ್ಕಾರದಿಂದ ನಾವು ಕೊಡ್ತಾ ಇದ್ವಲ್ಲ ಟ್ಯಾಕ್ಸ್, ಅದಕ್ಕೆ ದುಡ್ಡು ಏನಾದ್ರು ವಾಪಸ್ ನಮ್ಗೆ ಸಮರ್ಪಕವಾಗಿ ಬಂತ? ಇಲ್ಲ. ಹೋರಾಟ ಮಾಡ್ದೋ, ನೀರು ಕೊಡ್ಲಿಲ್ಲ, ತೆರಿಗೆನೂ ಕೊಡ್ಲಿಲ್ಲ, ಅನ್ನಾನ ಕೊಡ್ಲಿಲ್ಲ, ಸೂರು ಕೊಡ್ಲಿಲ್ಲ, ಅಚ್ಚೇ ದಿನನೂ ಬರ್ಲಿಲ್ಲ. ಬಂತ ಅಚ್ಚೇ ದಿನ? ಬಂತೇನ್ರಿ? ಅಚ್ಚೇ ದಿನನೂ ಬರ್ಲಿಲ್ಲ. ಇನ್ನೇಂತಕ್ಕೆ ಬರ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಾವು ಒಬ್ಬ ರಿಟೈರ್ಡ್ ಕೇಸು ನಾವು ರಿಜೆಕ್ಟ್ ಮಾಡ್ಬಿಟ್ಟಿದ್ದೋ, ಅವನ್ ಕರ್ಕೊಂಡು ಈಗ ಗಂಡು ಅಂತ ಕರ್ಕೊಂಡ್ ಬರ್ತಾವ್ರೆ. ಪಾಪ ಅವನ ಕೆಲ ಏನು ಮಾಡೋಕ್ಕಾಗೋದಿಲ್ಲ. ಹಿಂದೆ ನಿಮ್ ಎಂ ಪಿ ಮಾಡಿದ್ ನಾವೇನೋ ಹಿಂದೆ ನೋಡಿದ್ದೋ, ನಾವು ಗೆಲ್ಲೋದಿಲ್ಲ ಅಂತೇಳಿ ನಾವು ಕೊಡ್ಲಿಲ್ಲ. ನಮ್ಮ ಶಾಸಕರು ಅಂಪೇಗೌಡ ಗೆದ್ರು, ನಮ್ಮ ನಾಯಕರು ಗೆದ್ರು, ಎಲ್ಲಿ ಅವರು ಇವ್ರು ಗೆದ್ರು. ಇವ್ರ ಮೇಲೆ ಸೋತವ್ರನ್ನ ಈಗ ಪಾರ್ಲಿಮೆಂಟ್ ನಿಲ್ಲಿಸ್ತೀವಿ ಅಂತ ಹೇಳವ್ರೆ. ಬರೀ ಪುಟ್ಟಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಲೆಕ್ಷನ್ ಟೈಮಲ್ಲಿ ಬಂದು ನಾನು ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ,
ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈಗ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೇನಾಯ್ತು? 5 ಗ್ಯಾರಂಟಿ ಬಂತು, ಈ ಕೆರೆ ಯೋಜನೆ ಬಂತು, ಅಭಿವೃದ್ಧಿ ಆಗ್ತಾ ಇದೆ. ದೊಡ್ಡ ದೊಡ್ಡ ಪಟ್ಟಿ, ದೊಡ್ಡ ದೊಡ್ಡ ಯೋಜನೆಗಳು ಇವತ್ತು ಅನುಷ್ಠಾನಕ್ಕೆ ಬರ್ತಾ ಇದೆ. 9 ಕೆರೆಗಳು ತುಂಗಾಭದ್ರಾ ನದಿಯಿಂದ ನೀರು ತುಂಬುವಂತ ಯೋಜನೆ. ಗೊಂಜಳ್ಳಿ ಗ್ರಾಮ, ಬಸಪ್ಪ ಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ. ಇದಲ್ಲದೆ ನಮ್ಮ ಇನ್ನೊಂದು ನಾವು ಯಾತ್ರೆಗೆ ಬಂದೋ ಬಂದಾಗ ಭಾರತ್ ಜೋಡೋ ಯಾತ್ರೆಗೆ ತೋರಿಸಿದ್ರು ಶಾಸಕರು, ಇಲ್ಲೊಂದು ಬ್ಯಾರೇಜ್ ಆಗಬೇಕು, ನಮಗೂ ಆಂಧ್ರಾಗೂ ಬ್ಯಾರೇಜ್ಗೆ ಆಗಬೇಕು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಬೇಕು ಅಂತೇಳಿ ಅದನ್ನು ಕೂಡ ನಾವು 158 ಕೋಟಿ ರೂಪಾಯಿ ಮಂಜೂರಾತಿಯನ್ನ ಮಾಡಿದ್ದೇವೆ. ಯಾರು ಮಾಡಿದ್ರು ಇದನ್ನ? ಬಿಜೆಪಿಯವರು 4 ವರ್ಷ ಇದ್ರೆ ಮಾಡಿದ್ರ? ಹಿಂದೆ ನಮ್ಮ ಮಂತ್ರಿಗಳು ಹೇಳಿದ್ರು, ಬೋಸರಾಜ್ ಅವರು, 24 ರಾತ್ರಿ 12 ಗಂಟೆ ಕರೆಂಟು. ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ 12 ಗಂಟೆ ಕರೆಂಟು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಮುಖ್ಯ. ಹಂಗೆ ಅಧಿಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಈ ಯೋಜನೆಗಳು, ಈ ಗ್ಯಾರಂಟಿಗಳು ಒಂದೇ ವರ್ಗಕ್ಕೆ ಕೊಡ್ತಾ ಇದೀವಾ? ಒಂದೇ ಜಾತಿ ಕೊಡ್ತಾ ಇದೀವಾ? ಒಂದೇ ಪಕ್ಷ ಕೊಡ್ತಾ ಇದೀವಾ? ಎಲ್ಲರೂ ಕೂಡ ಸರ್ವರಿಗೂ ಸಮಪಾಳು ಅಂತೇಳಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ನಾವು ಬಂದಿದ್ದೇವೆ. ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ನಾಯಕರುಗಳು. ಬೆಳಗ್ಗೆ ಸಾಯಂಕಾಲ ನಮ್ಮ ಶಾಸಕರುಗಳೆಲ್ಲ ಬಂದು ನಮ್ಮ ಹತ್ರ ಇವತ್ತು ಸಹಾಯ ಮಾಡಬೇಕು ಅಂತೇಳಿ. ಹಂಗೆ ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ನಿಜನ ಸುಳ್ಳು ಇದನ್ನ ನೋಡಿ ಕಮಲ ಮುದ್ರು ಹೋಯಿತು. ತೆನೆ ಎತ್ತ ಮಹಿಳೆ ಬಿಸಾಕ್ಬಿಟ್ಟು ಕಮಲ ತಪ್ಪಿಕೊಂಡ್ಲು, ಹೋಯ್ತು. ಇನ್ನೇನಿದ್ರು ಉಳ್ಕೊಳ್ಳೋದು ನಿಮ್ಮ ಹಸ್ತ ಮಾತ್ರ, ನಿಮ್ಮ ಕೈ ಮಾತ್ರ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಈ ದೇಶದಲ್ಲಿ ಬದಲಾವಣೆ ಬರ್ತದೆ. ನೀವು 136 ಸೀಟ್ ಗೆಲ್ಸಿದ್ದೀರಿ, ಇನ್ನ ಹೆಚ್ಚಿಗೆ. ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ರಾಯಚೂರಿನಲ್ಲಿ ಇದು 5 ವರ್ಷದ ಸರ್ಕಾರ ಅಲ್ಲ, 9 ವರ್ಷ ಇನ್ನ ಸರ್ಕಾರ ಇರ್ತದೆ. 10 ವರ್ಷಗಳ ಕಾಲ ಈ ಸರ್ಕಾರ ಇರ್ತದೆ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ಬಿಜೆಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಿ, ದಳ ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಮರ್ತು ಬಿಡಿ. ವಯಸ್ಸು ಮುಗಿದೋಯ್ತದೆ, ಅವಕಾಶ ಸಿಕ್ಕಿದೆ. ಈ ಅವಕಾಶದಲ್ಲಿ ತಾವೆಲ್ಲ ಸೇರಿ ಸಹಾಯವನ್ನ ಮಾಡಬೇಕು. ಇವತ್ತು ಬದಲಾವಣೆ ಬರ್ತಾ ಇದೆ ಇಡೀ ದೇಶದಲ್ಲಿ. ತಾವೆಲ್ಲ ಸೇರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ನಡೀತಾ ಇದೆ. ನಿಮ್ಗೇನು 371J ಕೊಟ್ಟು ನಿಮ್ಮ ಮಕ್ಕಳಿಗೆ, ನಿಮ್ಮ ಭವಿಷ್ಯ, ಈ ಭಾಗಕ್ಕೆ 5,000 ಕೋಟಿ ಅಭಿವೃದ್ಧಿಗೆ ಕೊಡಿಸಿ ಇವತ್ತು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ತುಂಗಭದ್ರಾಯಿಂದ ನವಿಲೆ ಎಲ್ಲದು ನವಲಿ, ಅದನ್ನು ಕೂಡ ಈಗಾಗಲೇ ನಾನು ಆಂಧ್ರ ಪ್ರದೇಶ ಅವ್ರ ಜೊತೆ, ತೆಲಂಗಾಣ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಎಲೆಕ್ಷನ್ ಆದ್ಮೇಲೆ ಮೀಟಿಂಗ್ ಮಾಡಿ ಅದಕ್ಕೂ ಕೂಡ ಒಂದು ದೊಡ್ಡ ಒಂದು ಶಕ್ತಿ ಬರೋ ರೀತಿಯಲ್ಲಿ, ಅದನ್ನ ನೀರನ್ನ ಉಳಿಸೋಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ. ಆದ್ರಿಂದ ಇವತ್ತು ರೈತನ ಬಗ್ಗೆ ನಮ್ಗೆ ಅಪಾರವಾದಂತ ನಂಬಿಕೆ ಇದೆ. ಹಳೆ ಕಾಲ ಬಿಟ್ಬಿಡಿ. ಈ ಮರ ಹೆಂಗೆ ಎಲೆಗಳ ಬಗ್ಗೆ, ಹೂವು ಬಗ್ಗೆ ಬಿಡು, ಟೈಮ್ ಆಗ್ತಿದ್ದಂಗೆ ಬಿಟ್ಬಿಡ್ತದೆ. ಹಂಗೆ ಹೊಸ ಚಿಗುರಿಗೆ ಕಾಯ್ತಾ ಇರ್ತದೆ, ಹೊಸ ಎಲೆಗಳು, ಹೂವು, ಹಣ್ಣು ಎಲ್ಲ ಕಾಯ್ತಾ ಇರ್ತದೆ ಮರ. ಹಂಗೆ ನೀವು ಕೂಡ ನಿಮ್ಮ ಬದುಕನ್ನು ನೋಡಿ, ಮುಂದಿನ ದಿನದಲ್ಲಿ ಬದಲಾವಣೆ ನೋಡಿ.
ಈ ಸರ್ಕಾರ ಗಟ್ಟಿಯಾಗಿದೆ. ಈ ಸರ್ಕಾರ ನಿಮ್ಮ ಸೇವೆಯನ್ನು ಮಾಡ್ತಾ ಇದೆ. ಒಳ್ಳೆ ಅಧಿಕಾರಿಗಳು ಇಲ್ಲಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ನಾನು ಇಲ್ಲಿ ಬರೋಕ್ಕಿಂತ ಮುಂಚಿದಾಗ ನಾನು ಕೇಳಿದೆ ಎಲ್ಲ ಮಂತ್ರಿಗಳನ್ನ, ನಮ್ಮ ಶರಣ ಪ್ರಕಾಶ್ ಕೇಳಿದೆ, ಬೋಸರಾಜ್ ಕೇಳಿದೆ, ಶಾಸಕರು ಕೇಳಿದೆ. ಒಂದು ಉತ್ತಮವಾದಂಥ ಆಡಳಿತ, ಪರಿಶುದ್ಧವಾದಂಥ ಆಡಳಿತ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಮುಂದಕ್ಕೆ ಲೋಕಸಭಾದಲ್ಲಿ ತಾವೆಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯಾರನ್ನೇ ಮಾಡಲಿ, ನೀವು ಅವ್ರಿಗೆ ಗೆಲ್ಲಿಸಬೇಕು, ಆಶೀರ್ವಾದ ಮಾಡಬೇಕು, ಈ ಕೈಯನ್ನ ಬಲಪಡಿಸಬೇಕು. ಈ ಯೋಜನೆಗೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಋಣವನ್ನು ತೀರಿಸಬೇಕು ಅಂತೇಳಿ ಪ್ರಾರ್ಥಿಸಿ ಇವತ್ತು ನನಗೆ ಕ್ಯಾಬಿನೆಟ್ ಇತ್ತು 11 ಗಂಟೆಗೆ. 11 ಗಂಟೆಗೆ ಕ್ಯಾಬಿನೆಟ್ ಇದ್ರು ಕೂಡ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು. ನಿಮ್ಮ ಜೊತೆಯಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ನೀವು ನಮ್ಮ ತುರುವೇಳವ್ರನ್ನ ಗೆಲ್ಸಿದ್ದೀರಿ, ನಮ್ಗೊಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ಋಣವನ್ನ ತೀರಿಸಬೇಕು ಅಂತೇಳಿ ಈ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಗೆದ್ದಂಥವ್ರು, ಸೋತವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಒಗ್ಗಟ್ಟಿದ ಕೆಲಸ ಮಾಡ್ತಾ ಇದ್ದಾರೆ. ಏಮ್ಸ್ ಆಗ್ಲೇಬೇಕು ಅಂತ ಕೂಡ ನಮ್ಗೆ ಒತ್ತಡ ಬಂದು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೇವೆ. ನಿಮ್ಗೆ ಆರೋಗ್ಯ, ನೀವು ಬೆಂಗಳೂರು ಬರೋದು ತಪ್ಪಿಸ್ಬೇಕು, ಬಳ್ಳಾರಿಗೆ ಹೋಗೋದು ತಪ್ಪಿಸ್ಬೇಕು, ಗುಲ್ಬರ್ಗ ಹೋಗೋದು ತಪ್ಪಿಸ್ಬೇಕು. ಅದಕ್ಕೆ ನಾವು ಶಿಫಾರಸ್ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಮೇಲೆ ಬಿಟ್ಟಿದ್ದು, ಮುಂದಕ್ಕೆ ನಿಮ್ಮ ಸರ್ಕಾರ ಬಂದು ಅನುಷ್ಠಾನಕ್ಕೆ ತರ್ತದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೊಂದ್ಸತಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ. 5 ಗ್ಯಾರಂಟಿಗಳಿಗೆ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.